ಅಲ್ಲ ಎಷ್ಟೋ ಜನ ಈ ಕಾಮಿಡಿ ಇದಕ್ಕೆ ಬರಬೇಕು ಅಂತ ಅಂದಾಗ ಬರೋದಕ್ಕೆ ಹೆದರ್ತಾರೆ. ಅಂದರೆ ಏನಾದರೂ ಡ್ರಾಬ್ಯಾಕ್ಸ್ ಇದೆಯಾ ಅಥವಾ ಬರೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಇನ್ನೂ ಮೇನ್ ಸ್ಟ್ರೀಮ್ ಆಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಇದ್ದಾರೆ. ಈಗ ಆ್ಯಕ್ಟಿಂಗ್ ಅಂದರೆ ಗೊತ್ತು, ಸಕ್ಸಸ್ ಆದರೆ ಎಲ್ಲಿಗೆ ಹೋಗ್ತೀಯ ಅಂತ. ಡ್ಯಾನ್ಸು, ಸಿಂಗಿಂಗು ಒಂದು ದಾರಿ ಇದೆ ಎಲ್ಲದಕ್ಕೂ. ಸ್ಟ್ಯಾಂಡಪ್ಪಿಗೆ ಇನ್ನೂ ಆ ದಾರಿ ರೆಡಿ ಆಗಿಲ್ಲ. ಇನ್ನೂ ಈಗೀಗೆ ಒಂದೊಂದೇ ಇಟ್ಟಂಗ್ಲೆ ಹಾಕ್ಕೊಂತ ಹೋಗ್ತಾ ಇದೀವಿ. ಆ ದಾರಿ ರೆಡಿ ಆಗೋ ತನಕ ಎಲ್ಲರೂ ಹೆದರ್ಕೊಂತಾರೆ. ಒಂದ್ಸಲ ಅದು ಫಿಕ್ಸ್ ಆಯಿತು ಅಂದರೆ ಅವಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ. ನಿಮಗೇನಾದರೂ ಅನ್ಸುತ್ತಾ ಏನಾದರೂ ಡ್ರಾಬ್ಯಾಕ್ ಇದೆ ಅಂತ ಅನ್ಸುತ್ತಾ? ಡ್ರಾಬ್ಯಾಕ್ ಅಂದರೆ ಅದೇ, ಅಂದರೆ ಅದನ್ನೇ ಮುಖ್ಯ ವೃತ್ತಿಯಾಗಿ ಮಾಡ್ಕೊಳ್ಳೋ ಅಷ್ಟು ಇನ್ನೂ ಅದು ಆಗಬೇಕು ನಮಗೆ, ಅಥವಾ ನಾವೇ ಎಫರ್ಟ್ ಹಾಕ್ತಿಲ್ಲ ಅನಿಸಿದೆ ಸದ್ಯಕ್ಕೆ. ಮೇ ಬಿ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಮಾಡಿದ್ರೆ ಅದರಿಂದ ಬರೋ ಆದಾಯದಲ್ಲೇ ಮನೆ ನಡೆಸ್ಬೋದು ಅಂತ ಆದರೆ ಇದನ್ನು ಕಂಪ್ಲೀಟಾಗಿ ತೊಗೊಬೋದು. ಈಗ ನಾನು ಇವನು ಅದಕ್ಕೆ ಕೆಲಸ ಮಾಡ್ತಿರೋದು ಬೇಸಿಕಲಿ. ಇದ್ರಲ್ಲಿ ಬರೋ ಕಾಸಲ್ಲಿ ಮನೆ ನಡೆಸೋದು ಕಷ್ಟ ಇದೆ. ಸೊ ಇನ್ನು ಫ್ಯೂಚರಲ್ಲಿ ಜನಕ್ಕೆ ಗೊತ್ತಾಗಬೇಕು, ಇನ್ನೂ ಜಾಸ್ತಿ ಜನಕ್ಕೆ. ಸಿನಿಮಾ ಅಂದರೆ ಎಲ್ಲರಿಗೂ ಗೊತ್ತು. ಅದೇ ಥರ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಒಂದಿದೆ, ಇದಕ್ಕೆ ಟಿಕೆಟ್ ಹಿಂಗಿದೆ, ಹೋಗಿ ನೋಡು. ಜಾಸ್ತಿ ಜನ ಬಂದಷ್ಟು ನಮಗೆ ಓಕೆ ಮನೆಯನ್ನು ನಡೆಸ್ಬೋದು ಇದರಲ್ಲಿ ಅನ್ನೋ ಇದು ಬಂದಾಗ ಅದು ಮಾಡ್ತಿದ್ದಾರೆ ಒಂದಷ್ಟು ಜನ ಕಾಮಿಡಿಯನ್ಸ್. ನನಗೆ ಅಷ್ಟು ಕಾನ್ಫಿಡೆನ್ಸ್ ಇನ್ನೂ ಇಲ್ಲ. ಸೊ ಅದೊಂದು ಡ್ರಾಬ್ಯಾಕ್ ನನಗೆ. ಕಂಪ್ಲೀಟ್ ಮನೆ ನಡೆಸೋಷ್ಟು ಕಾಸು ಅದರಲ್ಲಿ. ಅಂದರೆ ಪ್ರೊಫೆಷನಲ್ ಆಗಿ ತಗೊಳ್ಳೋದು ಅಷ್ಟು ಈಗಿನ ಸಿಚುವೇಶನ್ಗೆ ಯೂಸ್ಫುಲ್ ಇಲ್ಲ ಅಂತ ಹೇಳ್ತೀರಾ? ನನ್ನ ಮಟ್ಟಿಗೆ ನನಗಿಲ್ಲ. ಅಲ್ಲ, ಯಾಕೆಂದರೆ ಎಷ್ಟೊಂದು ಜನರಿಗೆ ಈಗ ಇಂಟ್ರೆಸ್ಟ್ ಇರುತ್ತೆ, ನಾನು ಕಾಮಿಡಿ ಅಂದರೆ ಈಗ ನೀವು ಹೇಳ್ದ ಹಾಗೆ ನಾನು ಹೇಗೆ ಬಂದೆ ಅಂತ ಅಂದರೆ ನನ್ನ ಜೋಕ್ಸ್ಗಳನ್ನು ನೋಡಿ ಕೆಲವ್ರು ನಗ್ತಾ ಇದ್ರು, ಹಾಗಾಗಿ ನಾನು ಇದನ್ನು ಚಾಯ್ಸ್ ಮಾಡ್ಕೊಂಡೆ ಅಂತ. ಹಾಗೆ ಕೆಲವ್ರಿಗಿರುತ್ತೆ ನಾನು ಕೂಡ ಒಳ್ಳೆ ಕಾಮಿಡಿ ಮಾಡ್ತೀನಿ ಅಥವಾ ಒಳ್ಳೆ ಕಾಮಿಡಿಯನ್ ಆಗಬಹುದು ಅಂತ. ಬಟ್ ಹಾಗೆ ಬರಬೇಕು ಅಂತ ಅಂದ್ಕೊಂಡವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಬರಬೇಕು ಅಂದವ್ರಿಗೆ ಅಂದರೆ ನಾನು ಹೇಳ್ದಂಗೆ ನಾವು ಮೈಕ್ಸ್ ರನ್ ಮಾಡ್ತಿದ್ದೀವಿ, ಅದಕ್ಕೆ ಬರ್ಬೋದು. ಯಾರನ್ನೇ ಆದರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರೆ ನಿಮಗೆ ಒಂದು ಸ್ಟೇಜ್ ಕೊಡ್ತೀವಿ. ಅವ್ರಿಗೆ ಫಸ್ಟ್ ಸ್ಟೇಜ್ ಸಿಗೋದೇ ದೊಡ್ಡ ಮಾತಾಗಿರುತ್ತೆ. ಯಾರು ಟ್ಯಾಲೆಂಟ್ ಇದ್ದರೂ ಕೂಡ ಎಷ್ಟಂತ ಮಿರರ್ ಮುಂದೆ ಪರ್ಫಾರ್ಮ್ ಮಾಡೋದು, ಸ್ಟೇಜ್ ಸಿಗಬೇಕಾದ್ರೆ. ಸೊ ಅದು ಮಾಡಿಕೊಡ್ಬೇಕಾಗುತ್ತೆ. ಅದು ಮಾಡಿ ಬಟ್ ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಕಾಪಿ ಮಾಡಬೇಡಿ. ನೀವು ಹೇಳಿದ್ರಲ್ಲ ಅವಾಗ ಆ ಥರ ಮಾಡೋರು ತುಂಬ ಜನ ಇದ್ದಾರೆ. ಓಪನ್ ಮೈಕ್ಸಿಗೆ ಈಗ ಹೊಸ್ದಾಗಿ ಬರೋರಲ್ಲಿ ಒಬ್ಬರು ಇಬ್ಬರು ಬರ್ತಾರೆ, ಸೇಮ್ ಬೇರೆ ಕಾಮಿಕ್ನ ನೋಡಿ ಇದನ್ನೇ ಮಾಡಿಬಿಡೋಣ ನಕ್ಬಿಡ್ತಾರೆ ಅಂತ ಸೇಮ್ ಬರ್ಕೊಂಡು ಅದನ್ನು ಮಾಡಿ ಎಷ್ಟು ಒರಿಜಿನಲ್ ಇರ್ತೀರೋ ಅಷ್ಟು ಜಾಸ್ತಿ ಬೆಳೆಯೋ ಚಾನ್ಸಸ್ ಇರುತ್ತೆ ಅಷ್ಟೇ. ಬಿ ಒರಿಜಿನಲ್, ಕಾನ್ಫಿಡೆಂಟಾಗಿ ಬಂದು ಪರ್ಫಾರ್ಮ್ ಮಾಡಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಯಾರೂ ತಡೆಯೋಕ್ಕಾಗಲ್ಲ. ಈಗ ನಮ್ಮ ಚಾನಲ್ ನೋಡ್ತಾ ಇರೋರು ಯಾರಾದರೂ ಇಲ್ಲ ನಾನು ಈ ರೀತಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಅದೇ ಇವಾಗ ಆಲ್ರೆಡಿ ಇರೋ ಕಾಮಿಡಿಯನ್ಸ್ ಯಾರಾದರೂ ಇದ್ದಾರೆ, ಅವ್ರಿಗೊಂದು ಮೆಸೇಜ್ ಹಾಕ್ಬೋದು ಇನ್ಸ್ಟಾಗ್ರಾಮಲ್ಲಿ, ಅಥವಾ ಕಾಮಿಡಿ ಕ್ಲಬ್ಸ್ ಫಾಲೋ ಮಾಡ್ಬೋದು. ಅವ್ನು ಹೇಳ್ದಂಗೆ ಓಪನ್ ಮೈಕ್ಸ್ ಅಂತ ಮಾಡ್ತೀವಿ. ಅವ್ರು ರಿಜಿಸ್ಟರ್ ಮಾಡ್ಕೊಂಡು, ಅಂದರೆ ಜನ ಒಂದು 20 ಜನ 50 ಜನ ಆ ಥರ ಕಮ್ಮಿ ಜನನೇ ಇರ್ತಾರೆ. ಫಸ್ಟ್ ಟೈಮ್ ಅವ್ರ ಮುಂದೆ ಪರ್ಫಾರ್ಮ್ ಮಾಡಿ ಅವ್ರಿಗೆ ಅನಿಸಿದ್ರೆ ಇದು ನಾನು ಮಾಡ್ಬೋದು ಅಂತ ಅದನ್ನ ಪ್ರೊಫೆಷನ್ಗೆ ತೊಗೊಂಡು ಕಂಟಿನ್ಯೂ ಮಾಡ್ಬೋದು. ಯಾರಿಗಾದ್ರೂ ನಮ್ಮಲ್ಲಿ ಯಾರಿಗೆ ಮೆಸೇಜ್ ಮಾಡಿದ್ರು ನಾವು ರೆಸ್ಪಾಂಡ್ ಮಾಡೇ ಮಾಡ್ತೀವಿ, ಹೆಲ್ಪ್ ಮಾಡೇ ಮಾಡ್ತೀವಿ. ಓಕೆ ಇಲ್ಲಿ ನಡೀತಿದೆ, ಇಂಥ ಜಾಗದಲ್ಲಿ ನಡೀತಿದೆ, ನೀವು ಬನ್ನಿ. ಇನ್ನು ಬೇರೆ ಈಗ ನೀವು ಕಾಮಿಡಿ ಮಾಡೋದು ಒಂದು ಕಡೆ ಆಯಿತು, ಇನ್ನು ಬೇರೆಯವ್ರು ಕಾಮಿಡಿ ಮಾಡಿದಾಗ ನಿಮ್ಮ ರೆಸ್ಪಾನ್ಸ್ ಹೇಗೆ? ಅಂದರೆ ಯಾವಾಗಾದರೂ ಒಂದ್ಸರಿ ಯಾರ್ದಾದ್ರು ಕಾಮಿಡಿ ನೋಡಿದಾಗ ಯಪ್ಪ ರಿಟೈರ್ಮೆಂಟ್ ತೊಗೊಂಡ್ಬಿಡೋಣ ಇದಕ್ಕೆ ಅಂತ ಏನಾದರೂ ಅನಿಸಿದೆಯಾ? ನಂಗೆ ಯೂಶಲಿ ಬೇರೆ ಕಾಮಿಕ್ಸ್ ಪರ್ಫಾರ್ಮ್ ಮಾಡೋದು ನಂಗೆ ನೋಡೋಕ್ಕೆ ಆಗಲ್ಲ. ಯಾಕಂದರೆ ಅಂದರೆ ನಾವು ಸುಮ್ಮನೆ ಸಪೋರ್ಟ್ ಮಾಡೋದಕ್ಕಂತ ಹೋಗ್ತೀವಿ ಅಷ್ಟೇ ಒಬ್ರಿಗೊಬ್ರು ಶೋಗೆ. ಬಟ್ ನಮಗೆ ನಮ್ಮದೇ ಮೈಂಡಲ್ಲಿ ಏನೋ ಓಡ್ತಾ ಇರುತ್ತೆ. ಸೊ ಅದು ನೀವು ಹೇಳ್ದಂಗೆ ಅನಿಸಿದೆ ಒಂದಿಬ್ರು ಮೂರ್ದು ಏನು ಗುರು ಅದೇ ಥರ ನಮ್ಮ ನೋಡಿ ಯಾವನಿಗೊಬ್ಬಂಗೆ ಅನಿಸಿರುತ್ತೆ, ಏನು ಮಾತಾಡ್ತಾನೆ ನೀನು ನನಗೆ ಇದೆಯಾ, ಅದು ಜನರಲ್ ಫೀಲಿಂಗ್. ಅದು ಹೌದು ಅನಿಸುತ್ತೆ ಆಗಾಗ ಅನಿಸುತ್ತೆ.